ನಮಸ್ಕಾರ. ನಾನು ರಾಜೇಶ್ವರಿ ಲೈಫ್ ಸ್ಟೈಲ್ ವ್ಲಾಗಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು ಹೇಳ್ತಿದ್ದೀನಿ. ನಮಗೆ ಹಬ್ಬ ಮೇ ತನಕ ಇಲ್ಲ. ನಮ್ಮ ಮನೆಯವ್ರ ಕಡೆಯವರು ಯಾರೋ ಹತ್ತು ಕಡೆಯವ್ರು ಹೋಗಿದ್ದರು, ಅದಕ್ಕೋಸ್ಕರ ಮೇ ತನಕ ನಮಗೆ ಯಾವುದೇ ಹಬ್ಬ ಇಲ್ಲ. ಆದರೆ ನಮ್ಮ ತಾಯಿ ಮನೆಗೆ ಬಂದಿದ್ದೀನಿ, ಅಲ್ಲಿ ಶಿವರಾತ್ರಿ ಮಾಡ್ತಾಯಿದ್ದಾರೆ. ಹಾಗೆ ನಾನು ಇವಾಗ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಅಲ್ಲಿ ಯಾವ ಥರ ಆಗುತ್ತೋ ವೀಡಿಯೋ ಆ ಥರ ಮಾಡ್ಕೊಂಡು ಹೋಗ್ತೀನಿ. ಎಲ್ಲರಿಗೂ ಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಹೇಳ್ತೀನಿ. ನನಗೆ ಶಿವ ಅಂದರೆ ತುಂಬ ಇಷ್ಟ. ಅರುಣಾಚಲ ಹೋಗ್ತಾನೆ ಇರ್ತೀವಿ, ತಿರುವಣ್ಣಾಮಲೆ, ಅರುಣಾಚಲ, ಗಿರಿವರಂ ಎಲ್ಲ ಮಾಡಿದ್ದೀನಿ. ನಂಗೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದನೂ ಶಿವರಾತ್ರಿ ಶಿವ ಜಾಗರಣೆಲ್ಲ ಮಾಡ್ತಾಯಿದ್ವಿ, ಉಪವಾಸ ಇರ್ತೀವಿ. ಅವಲಕ್ಕಿ ಮಾಡ್ತಾರೆ ನಮ್ಮ ಮನೇಲಿ, ಅವಲಕ್ಕಿ ಮಾಡ್ಕೊಳ್ತೀವಿ, ಫಲಹಾರ ಅಷ್ಟೇ. ಬನ್ನಿ, ವಿಡಿಯೋ ಆ ಥರ ಆಗುತ್ತೆ, ಆ ಥರ ಮಾಡ್ತೀನಿ. ಮುನೇಶ್ವರ ದೇವಸ್ಥಾನ ಶಿವರಾತ್ರಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಶಿವರಾತ್ರಿ ಚೆನ್ನಾಗಿ ಮಾಡಿದ್ದಾರೆ. ಇದು ನಮ್ಮ ಅತ್ತೆ, ನಮ್ಮ ತಂದೆ ತಾಯಿ ನಮ್ಮ ತಂದೆ ಕಾಲದ ತಾತ ಅಜ್ಜಿ, ತುಂಬ ಪವರ್ಫುಲ್ ದೇವರು ನೋಡಿ. ಶಿವರಾತ್ರಿಗೆ ಚೆನ್ನಾಗಿ ಮಾಡಿದ್ದಾರೆ. ಮುನೇಶ್ವರ ಹೋಮ ಮಾಡಿದ್ದಾರೆ. ಪ್ರದಕ್ಷಿಣೆ ಆಗ್ತಾ ಇದ್ದೀನಿ. ಮುನೇಶ್ವರ ಶಿವರಾತ್ರಿಗೆ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಪ್ರಸಾದ ಕೊಡ್ತಾ ಇದ್ದಾರೆ, ಉಪ್ಪಿಟ್ಟು, ಕೇಸರಿ ಬಾತು. ಇಲ್ಲಿ ಮತ್ತು ಉಪ್ಪಿಟ್ಟು ಕೊಟ್ಟು ಪ್ರಸಾದ. ಇದು ಮುನೇಶ್ವರ. ಇವರೆಲ್ಲ ಇದು ದೇವಸ್ಥಾನದಲ್ಲಿ ಕಾರ್ಯಗಳು ಮಾಡ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ನೀವೆಲ್ಲ ಸೇವೆ ಮಾಡ್ತಾ ಇದ್ದೀರಲ್ಲ? ನಿಮ್ಮ ಹೆಸರು? ನಿಮ್ಮ ಹೆಸರು? ಶಂಕರ್. ನಿಮ್ಮ ಹೆಸರು? ಥ್ಯಾಂಕ್ಸ್. ಹೌದಾ? ಇವರಾ ನಾವು ರಾಜೇಶ್ವರಿ ಲೈಫ್ ಸ್ಟೈಲಿಂದ ಮುನೇಶ್ವರ. ನಿಮ್ಮ ಹೆಸರು? ಪದ್ಮನಾಭ. ನೋಡಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ಪವರ್ಫುಲ್ ದೇವರು. ಇದು ನಮ್ಮ ಅಜ್ಜಿ, ನಮ್ಮ ತಂದೆ ತಾಯಿ ಅದಿಲ್ಲ. ನೋಡಿ, ಮುನೇಶ್ವರ ಟೆಂಪಲು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಶಿವರಾತ್ರಿಗೆ. ಎಲ್ಲ ಅವಾಗ ಜಮೀನು ಎಲ್ಲ ಇತ್ತಂತೆ ತುಂಬ. ಅವಾಗ ಬ್ಯಾಂಕ್ ಕಾಲೋನಿ ಶ್ರೀನಿವಾಸ ನಗರದಲ್ಲಿ ಬರ್ತಿದ್ದೋ. ಬನಶಂಕರಿಗೆ ಬಂದಿದ್ದೀನಿ ನೋಡಿ, ತುಂಬ ರಶ್ಶು. ಒಳಗಡೆ ಶೂಟಿಂಗ್ ಮಾಡೋಕ್ಕೆ ಬಿಡೋದಿಲ್ಲ. ನಿಂತಿದ್ದೀನಿ ನೋಡಿ ಬನಶಂಕರಿ ದೇವಸ್ಥಾನದಲ್ಲಿ. ದರ್ಶನ ಆಯಿತು. ಅವಳೆಲ್ಲ ದೀಪ ಹಚ್ತಾ ಇದ್ದಾರೆ. ಶುಕ್ರವಾರ ತುಂಬ ಜನ ಬಂದಿದ್ದಾರೆ. ಒಳಗಡೆ ಶೂಟಿಂಗ್ ತೆಗಿಯೋಕ್ಕೆ ಬಿಡೋದಿಲ್ಲ. ದೇವರ ದರ್ಶನ ಆಯಿತು. ಇಲ್ಲಿ ಹಳ್ಳಿ ಮರ ಕೆಳಗಡೆ ಕೂತಿದ್ದೀನಿ. ದೀಪಗಳು ಹಚ್ಚುತ್ತಾ ಇದ್ದಾರೆ ನೋಡಿ. ಬನಶಂಕರಿ ದೇವಸ್ಥಾನ. ಬನ್ನಿ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನಶಂಕರಿ ದೇವಸ್ಥಾನ ವ್ಯಾಪಾರಗಳು. ಬನಶಂಕರಿ ದೇವಸ್ಥಾನ ಸರ್ಕಾರಿ. ನೋಡಿ, ಬನಶಂಕರಿ ಎಲ್ಲ ಚೆನ್ನಾಗಿ ವ್ಯಾಪಾರಗಳು.
ಮಾಲೆ ಅಂಗಡಿ. ನಿಂಬೆಹಣ್ಣೆ ಎಲ್ಲ ದೇವ್ರ ದೀಪಕ್ಕೆ ಹಚ್ಚೋದು. ಶುಕ್ರವಾರ ಮಂಗಳವಾರ ನೋಡಿ ಅವ್ರು ಬಳೆ ಮಾಡ್ತಾ ಇದ್ದಾರೆ. ಬಸ್ ಹತ್ರ ಬಳೆ ಚೆನ್ನಾಗಿದೆ ಬಳೆಗಳು. ಒಂದು ಫ್ರೆಂಡು ಅವ್ರ ಮನೆ, ಅವರು ಮಿಲಿಟ್ರಿಲಿದ್ದರು. ಅವ್ರ ಹೆಸರು ಪುಣ್ಯಮೂರ್ತಿ ಅಂತ ನೋಡಿ. ಮಿಲಿಟ್ರಿಲಿದ್ದರು. ಅವ್ರು ಬಳಸ್ತಿರೋಂಥ ವಸ್ತುಗಳೆಲ್ಲ ಇಲ್ಲಿದೆ ನೋಡಿ. ಇವಾಗಲೂ ಇದನ್ನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನೋಡಿ ಅವ್ರು ಬಳಸ್ತಿರೋ ವಸ್ತುಗಳು, ಆ್ಯಂಟಿಕ್ ಪೀಸ್ಗಳು ಇವೆಲ್ಲ ಅವರು. ನೋಡಿ ಅದೆಲ್ಲ ತಂದೆ ಇದೆಲ್ಲ ಎಷ್ಟು 67 ಇದು ನೋಡಿ. ಆ್ಯಂಟಿಕ್ ಪೀಸ್ಗಳು ಇನ್ನೂ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಈಗ ಇಂಥ ಸಿಗೋದೇ ಕಷ್ಟ. ಈಗ ರವೀಂದ್ರ ಅವರು ಅಂತ ನಮ್ಮ ಯಜಮಾನ್ದು ಫ್ರೆಂಡು, ಅವ್ರ ತಂದೆ ಇದೆಲ್ಲ ನೋಡಿ. ಅದಕ್ಕೋಸ್ಕರ ಒಂದು ಮನೆಯೇ ಅವ್ರು ಇಟ್ಕೊಂಡಿದ್ದಾರೆ. ಈ ಥರ ಹಳೆ ವಸ್ತುಗಳಿಗೆ ಎಲ್ಲ ಮ್ಯೂಸಿಯಂ ಥರ ಕಾಪಾಡ್ಕೊಂಡು ಬಂದಿದ್ದಾರೆ. ನಿಮಗೂ ವ್ಲಾಗ್ನಲ್ಲಿ ನೋಡ್ಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಹಳೆಯದು ಬೀಗಗಳು. ಇದು ಅವ್ರ ತಾಯಿಯವರು ನೋಡಿ. ಇವಾಗ 92 ವಯಸ್ಸು. ಇವತ್ತು ಸ್ವಲ್ಪ ಹುಷಾರಿಲ್ಲ. ಅವ್ರ ಮಗ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಸೆಕೆಂಡ್ ವರ್ಲ್ಡ್ ವಾರ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. 2ನೇ ವಾರ್ನಲ್ಲಿ ಇವರು ಭಾಗವಹಿಸಿದ್ರಂತೆ. ಮಹಾಯುದ್ಧದಲ್ಲಿ ಇವರು ಭಾಗವಹಿಸಿದ್ರಂತೆ. ಅವ್ರ ಹೆಸರು ಪುಣ್ಯಮೂರ್ತಿ. ಈ ಪುಣ್ಯಮೂರ್ತಿ ಅಂತ ನೋಡಿ. ಒಂದು ವ್ಲಾಗ್ನಲ್ಲಿ ಹಾಕ್ತಿದ್ದೀವಿ ನೋಡಿ, ಒಳ್ಳೆ ಜನನ. ಇದು ರಾಂಪಲ್ ಮೇಲೆ ಗಾರ್ಡನ್ ಮಾಡ್ಕೊಂಡಿದ್ದಾರೆ. ನಮ್ಮ ಯಜಮಾನ್ರ ಫ್ರೆಂಡ್ ಅವ್ರ ಮನೆ ಹೋಗಿದ್ವಿ. ಯಜಮಾನ್ರ ಫ್ರೆಂಡ್ ಮನೆ ಮೇಲೆ ಗಾರ್ಡನ್ ಎಲ್ಲ ಮಾಡ್ಕೊಂಡಿದ್ದಾರೆ ನೋಡಿ. ಫಿಗ್ ಫ್ರೂಟ್ ದೊಡ್ಡ ಪತ್ರ ಎಲ್ಲ ಇದೆ ನೋಡಿ. ನೋಡಿ ಎಲ್ಲ ಗಿಡ, ಏಲಕ್ಕಿ ಗಿಡ, ಕಿತ್ಲೆಹಣ್ಣು ಗಿಡ. ಮಾಡಿ ಮೇಲೆ ಬಾಲ್ಕನಿ ಮಾಡ್ಕೊಂಡಿದ್ದಾರೆ ನೋಡಿ. ಕ್ರಾಫ್ಟಿಂಗ್ ಗಿಡ ಇರುತ್ತೆ, ಬೇಗ ಬಂದಿದೆ. ಎಷ್ಟು ವರ್ಷಕ್ಕೆ ಬಂದಿದೆ ಇದು ಗಿಡ? 2 ಇಯರ್ಸ್ಗೆ ಬಂದಿದೆ ನೋಡಿ. ಚಿಕ್ಕದ್ರಲ್ಲಿ ದಾಳಿಂಬೆ ಎಷ್ಟು ಚೆನ್ನಾಗಿದೆ. ಚೇಬೇಕಾ ಬಿಟ್ಟಿದೆ ಕ್ರಾಫ್ಟಿಂಗಲ್ಲಿ. ಲವಂಗ ಗಿಡ, ಎಲ್ಲ ಹಾಕ್ಕೊಂಡಿದ್ದಾರೆ ಇವರು. ಚೆನ್ನಾಗಿದೆ ನೋಡಿ. ನೋಡಿ ಬೆಂಡೆಕಾಯಿ ಬಿಟ್ಟಿದೆ. ಇದು 50 ವರ್ಷದ ಒಲೆ ಅವ್ರ ಮನೇಲಿ. ಇವಾಗ ಪಲಾವ್ ಎಲ್ಲ ಮಾಡ್ತಾರಂತೆ ನೋಡಿ.